ಮಕ್ಕಳ ಹಿತಕ್ಕಾಗಿಯೇ ನಮ್ಮ ಬದುಕು ಅಂತ ಸಂಕಲ್ಪ ಮಾಡಿ ಕುಳಿತ ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಅಂತ ಉಪದೇಶ ಮಾಡ್ತಾರೆ ಹೇಳಿ? ಮಾಡ್ತಾರೆ ಹೇಳಿ ಅನ್ನೋದಕ್ಕಿಂತ ಮಾಡ್ತೀರಿ ಹೇಳಿ. ಯಾಕಂದರೆ ನಿಮ್ಮ ಅನುಭವ ನಿಮಗಿರತ್ತಲ್ಲ, ಇನ್ನೊಬ್ಬರದ್ದು ಯಾಕೆ ಹೇಳ್ತೀರಾ? ನೀವೆಲ್ಲ ಮಕ್ಕಳಿಗೆ ಹಿತೋಪದೇಶ ಮಾಡ್ತೀರಿ ಅಂತಲೇ ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಧಾರ್ಮಿಕರಾಗ್ತಾರೆ, ನೀತಿವಂತರಾಗ್ತಾರೆ, ಸಜ್ಜನರಾಗ್ತಾರೆ. ಎರಡೂ ಮಾತಿಲ್ಲ. ನೀವಂತಹ ಸಜ್ಜನರೇ, ಮಕ್ಕಳಿಗೆ ಧರ್ಮ ಮಾರ್ಗವನ್ನು ಉಪದೇಶ ಮಾಡುವವರೇ. ಆದರೆ ಎಷ್ಟು ಹೇಳ್ತೀರಾ ಅಂತ, ಎಷ್ಟು ಹೇಳೋದಕ್ಕೆ ಸಾಧ್ಯ ಇದೆ? ನಿಮಗೆ ಗೊತ್ತಿದ್ದದ್ದೆಷ್ಟು, ನೀವು ಹೇಳೋದೆಷ್ಟು, ಹೇಳೋ ಅವಶ್ಯಕತೆ ಎಷ್ಟು? ಇವು ಮೂರನ್ನೂ ನೋಡಿ, ಎಲ್ಲವೂ ಹೊಂದಾಣಿಕೆ ಆಗತ್ತಾ ನೋಡಿ. ಹೇಳೋ ಅವಶ್ಯಕತೆ ಬಹಳ ಬಹಳ ಇದೆ, ಅಷ್ಟು ಅವಶ್ಯಕತೆ ಇದೆ. ಇನ್ನಷ್ಟು ಧರ್ಮ, ಇನ್ನಷ್ಟು ನೀತಿ, ಇನ್ನಷ್ಟು ಕರ್ತವ್ಯದ ನಿಷ್ಠೆ ಅವರಲ್ಲಿ ನಾವು ಬಿತ್ತಬೇಕಾದದ್ದಿದೆ. ಅಷ್ಟು ಹೇಳೋದಕ್ಕಾಗತ್ತಾ? ಗೊತ್ತಿರ್ಬೋದು ಸಾಕಷ್ಟು, ಆದರೆ ಗೊತ್ತಿದ್ದಷ್ಟೆಲ್ಲವನ್ನೂ ಹೇಳಲಿಕ್ಕೂ ಆಗೋದಿಲ್ಲ. ಕದಾಚಿತ್ ಹೇಳಿದರೂ ಅಷ್ಟು ಸಾಕಾಗೋದಿಲ್ಲ, ಹೇಳಬೇಕಾದದ್ದು ಇನ್ನೂ ಬಹಳ ಇದೆ. ಹಾಗಾದರೆ ಹೇಳಬೇಕಾದದ್ದು ಬಹಳ ಇದೆ, ಅದರಲ್ಲಿಯೂ ನಮಗೆ ತಿಳಿದದ್ದು ಸ್ವಲ್ಪ, ಹೇಳೋದು ಇನ್ನೂ ಸ್ವಲ್ಪ. ಸ್ವಲ್ಪ ಹೇಳುವುದಕ್ಕೆ ಕಾರಣಗಳು ಅನೇಕ. ಸಮಯ ಇಲ್ಲ, ಅಷ್ಟು ಹೇಳುವ ಧೈರ್ಯ ಇಲ್ಲ. ಬಹಳ ಹೇಳ್ತಾ ಕುಳಿತರೆ ಏನಂತಾರೋ ಮಕ್ಕಳು ಇವತ್ತಿನ ಹುಡುಗರು ಅಂತ ಭಯ. ಮನೆ ಬಿಟ್ಟೇ ಹೋದರೆ ಕಷ್ಟ ಅಂತ, ಅಥವಾ ನಮ್ಮನ್ನು ಮನೆ ಬಿಟ್ಟು ಕಳಿಸಿದರೆ ಕಷ್ಟ ಅಂತ ಅನ್ನೋ ಭಯ.